Hi guys, welcome to my another vlog. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಏನರ ಬಗ್ಗೆ ಅಂದರೆ, ನಾವು ಧರ್ಮಸ್ಥಳ ಹೋಗಬೇಕು ಅಂತ ಹೇಳಿ ಹೊನ್ನಾವರ ಹೋಗಿದ್ವಿ. ಹೊನ್ನಾವರ ಧರ್ಮಸ್ಥಳ ಹೋಗಿ ಬಂದ್ವಿ. ನೆಕ್ಸ್ಟ್ ಹೊನ್ನಾವರದಲ್ಲಿ ಇದ್ವಿ ಎಲ್ಲರೂ, ನಾವು ಕಸಿನ್ಸ್ ಎಲ್ಲ ಒಂದೇ ಕಡೆ ಮೀಟ್ ಆಗಿದ್ವಿ. ಸೊ ನಾವು ಹೋಗಿದ್ದ ತಿಂಗಳು ನಮ್ಮ ಚಾನ್ಸ್ ಅನ್ನೋ ರೀತಿ ಹೊನ್ನಾವರ ಜಾತ್ರೆ ನಡೀತಾ ಇತ್ತು. ಅಂದರೆ ಏಪ್ರಿಲ್ ತಿಂಗಳಲ್ಲಿ ಹೋಗಿದ್ದು ನಾವು. ಏಪ್ರಿಲಲ್ಲಿ ಜಾತ್ರೆ ನಡೀತದೆ ಹೊನ್ನಾವರದಲ್ಲಿ, ಪ್ರತಿ ವರ್ಷ ನಡೀತದೆ. ಸೊ ನಾನು ರೀಸೆಂಟಾಗಿ 5 ವರ್ಷದಿಂದ ಹೋಗಿರಲಾಗಿತ್ತು, ಅಟೆಂಡ್ ಮಾಡಿರಲಾಗಿತ್ತು ಜಾತ್ರೆ. 5 ವರ್ಷದ ಹಿಂದೆ ಹೋಗಿದ್ದೆ, 5-6 ವರ್ಷದ ಹಿಂದೆ ಹೋಗಿದ್ದೆ. ಈ ಸಲ ಹೋಗ್ಲಿಕ್ಕೆ ಮತ್ತು ಖುಷಿ ಆಯಿತು. ನಾನು ಆ್ಯಕ್ಚುಲಿ ಸ್ಕೂಲೆಲ್ಲ ಅಲ್ಲೇ ಹೊನ್ನಾವರದಲ್ಲೇ ಕಲ್ತಿದ್ದರಿಂದ ನಾವು ಸ್ಕೂಲಿಗೆಲ್ಲ ಹೋಗೋ ಟೈಮಿಗೆ ಜಾತ್ರೆ ಇದ್ದಾಗ ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ದೀವಿ ಇಲ್ಲಿ ಜಾತ್ರೆಗೆ. ಸೊ ಇದೇ ಭಾಳ ಒಂದು 6 ವರ್ಷದ ನಂತರ ಬಂದು ತುಂಬಾ ಖುಷಿ ಆಯಿತು. ಜಾತ್ರೆ ನೋಡಿಲ್ಲ ಅಂತಲ್ಲ, ನಮ್ಮ ಶಿರ್ಸಿ ಊರಲ್ಲಿ ಜಾತ್ರೆ ನೋಡಿದ್ದೀವಿ. ತುಂಬ ದೊಡ್ಡ ಜಾತ್ರೆ ನಡೀತದೆ, 1 ತಿಂಗಳಕ್ಕಿಂತ ಜಾಸ್ತಿ ದಿನ ಜಾತ್ರೆ ನಡೀತದೆ. ಸ್ಟಿಲ್ ನಮಗೆ ನಮ್ಮೂರಲ್ಲಿ ನಡೆಯೋ ಜಾತ್ರೆ ತುಂಬಾ ಇಷ್ಟ ಆಗ್ತದೆ. ಅದು ನಮ್ಮೆಲ್ಲ ಕಸಿನ್ಸ್ ಜೊತೆ, ಇವರೆಲ್ಲ ನಾವು ಸಣ್ಣದಾಗ ಇವ್ರುಗಳೆಲ್ಲ ನಮ್ಮ ಜೊತೆ ಬರೋಕ್ಕಾಗ್ತಿರ್ಲಾಗಿತ್ತು. ಬೈ ಎಕ್ಸಾಂಪಲ್ ನನ್ನ ತಮ್ಮ ಆ್ಯಂಡ್ ಇಲ್ಲಿ ಪೂಜಾ ಇದ್ದಾಳೆ, ಪೂಜಾ, ನಿತಿನ್, ಇವ್ರು ಯಾರು ನಮ್ಮ ಜೊತೆ ಬರೋಂಗಿಲ್ಲಾಗಿತ್ತು. ಯಾಕಂದರೆ ಸಣ್ಣ ಮಕ್ಕಳಿದ್ರು, ತುಂಬಾ ಸಣ್ಣವರಿದ್ದರು. ನಾನು, ಅಕ್ಕ ಬಿಟ್ಟರೆ ಇನ್ನೊಬ್ಬ ಅಣ್ಣ, ಇವರು ಇಷ್ಟು ಜನ, ನಾವು 3 ಜನ ಬಂದಿದ್ದೀವಿ ಹಿಂದೆ. ಎಲ್ಲರೂ ಸಪ್ರೇಟ್ ಬಂದಿದ್ದೀವಿ ಅವ್ರವ್ರ ಅಪ್ಪ ಅಮ್ಮನ ಜೊತೆ. ಸೊ ನಾನು ಅಕ್ಕ ಎಲ್ಲ ಬಂದಿದ್ದೀವಿ. ಅಕ್ಕ ನಂಗೆ ಕರ್ಕೊಬಂದಿದ್ದಾಳೆ. ನನ್ನ ತಂಗಿ ಕೂಡ ಭಾಳ ಕಮ್ಮಿ ಹೊನ್ನಾವರ ಜಾತ್ರೆ, ಅವಳು ಅಟೆಂಡ್ ಮಾಡಿಲ್ಲ. ಭಾಳ ಹಿಂದೆ, ಒಂದು 10 ವರ್ಷದ ಹಿಂದೆ ಅಮ್ಮನ ಜೊತೆ ಸಣ್ಣವಳಿದ್ದಾಗ ಬಂದಿದ್ಲು ಕಾಣುತ್ತೆ. ಸೊ ನಾವೆಲ್ಲರೂ ನಮ್ಮದೇ ವೈಬ್ ಮ್ಯಾಚ್ ಮಾಡೋವಂಥವ್ರ ಜೊತೆ ಹೋಗಿದ್ದರಿಂದ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ನಗ್ತಾಯಿದ್ದೀನಿ. ನಾನು ಅವನು ಗೋಬಿ ತಿನ್ನೋದನ್ನು ಝೂಮ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಅವನಿಗೆ ಆಮೇಲೆ ತೋರಿಸಿದ ಮೇಲೆ ಬೈತಾ ಇದ್ದ ಅವನು ನನಗೆ. ಸೊ ಜಾತ್ರೆಗೆ ಹೋಗಿದ್ಮೇಲೆ ಜಾತ್ರೆಯಲ್ಲಿ ಏನೂ ತಿನ್ನಬಾರ್ದು ಅಂತ ಹೇಳ್ತಾರೆ, ಬಟ್ ನಾವು ಮಾಡಬಾರ್ದು ಅನ್ನೋದನ್ನು ಮಾಡ್ತೀವಿ. ಸೊ ಎಲ್ಲರೂ ಗೋಬಿ ತಿಂದ್ವಿ ನಾವು, 1/2 ಪ್ಲೇಟ್. ನಂತರ ಜಾತ್ರೆಯಲ್ಲಿ ಏನೇನಿದೆ ಅಂತೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಆಫ್ಕೋರ್ಸ್ ಜಾತ್ರೆ ಅಂದಮೇಲೆ ಈ ಆಟ ಬಂದೇ ಬರುತ್ತೆ. ಜಾತ್ರೆ ಆ್ಯಕ್ಚುಲಿ ಎಂಡ್ ಡೇ ಇತ್ತಿದು. ಇದ್ರ ನಂತರ 2-3 ದಿನಕ್ಕೇನೋ ಜಾತ್ರೆ ಬಂದಾಗ್ಬಿಟ್ಟಿತ್ತು, ಮುಗ್ದಿತ್ತು. ನಾವು ಧರ್ಮಸ್ಥಳ ಟ್ರಿಪ್ ಮುಗಿಸಿ ಬಂದಿದ್ವಲ್ಲ, ಸೊ ಆಮೇಲೆ ಹೋಗಿದ್ದಕ್ಕೆ ಮುಗ್ದಿತ್ತು ಜಾತ್ರೆ. ಆದರೂ ನಮಗೆ 1 ದಿನ ಏನೋ ಜಾತ್ರೆ ಸಿಕ್ತು, ನಾವು ಹೋಗಿ ಬಂದ್ವಿ. ಅಷ್ಟೇ ಸಾಕಾಯಿತು ನಮಗೆ, ಮತ್ತು ಜಾಸ್ತಿ ಹೋಗ್ಬೇಕಂತಿರಲಿಲ್ಲ. ಸೊ ಇದು ಇವನು ಆಡ್ತೀನಿ ಅಂತಂದ, ಆಡಲಿಕ್ಕೆ ಅವನು ಆಡ್ಬೇಕಾದ್ರೆ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೆ. ಆಮೇಲೆ ಅಲ್ಲಿ ಹೋದಾಗ ಕಾರಲ್ಲಿ ಡ್ರೈವ್ ಕೂಡ ಕರ್ಕೊಂಡು ಹೋಗಿದ್ದ ಅವನು. ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಾನೆ, ವೀಡಿಯೋ ನೋಡಿದ್ರೆ ಗ್ಯಾರಂಟಿ ಬೈತಾನೆ ನನಗೆ. ಸೊ ಮಿಸ್ ಆಯಿತು, 2-3 ಸಲ ಮಿಸ್ ಆಯಿತು. ಆಮೇಲೆ ಇದು ಮಾಡ್ದೆ ಆ್ಯಕ್ಚುಲಿ, ಒಂದು ಬಾಟಲ್ ಗೆದ್ದ ಕಡೆಗೆ. ಆಮೇಲೆ ಏನೋ ತಾಗಿ ಬಿತ್ತು, ಏನೋ ಆಗಿ ಒಂದು ಬಾಟಲ್ನಂತೂ ಗೆದ್ದಿದ್ದ, ನಂಗೆ ನೆನಪಿದೆ. ಅದೇ 4 ಹಿಡ್ದಿದ್ದೀವಿ, ಗ್ರೀನ್ ಸ್ಪ್ರೈಟ್ ಬಾಟ್ಲು ಹಿಡ್ದಿದ್ದೀವಿ ಕೈಯಲ್ಲಿ, ಒಂದು ಸಿಕ್ಕಿತ್ತು. ಸೊ ಅದನ್ನು ತಗೊಂಡು ಎಲ್ಲರೂ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಮಾಡಿದರೆ ಏನು, ಎಷ್ಟು ದಿನಗಳ ಮೇಲೆ ನಮ್ಮ ಫೇವ್ರೆಟ್ ಶಾಪು ಫಾಲೂದಾ ಶಾಪಿಗೆ ಬಂದ್ವಿ. ಹೊನ್ನಾವರದಲ್ಲಿ ಫೇಮಸ್ ಈ ಫಾಲೂದಾ ಶಾಪು, ನಂಗೆ ಗೊತ್ತಿರೋ ಮಟ್ಟಿಗೆ. ಬೇರೆ ಕಡೆನೂ ಸಿಗುತ್ತೆ ಹೊನ್ನಾವರದಲ್ಲಿ, ಬಟ್ ಇವರು ಸ್ವಲ್ಪ ಫೇಮಸ್ಸು, ಅವರೇ ಮಾಡೋದಕ್ಕೆ. ಸೊ ಇವರೆಲ್ಲ ತಿನ್ನೋದಿಲ್ಲ, ಇವರೆಲ್ಲ ಭಾಳ ಕಮ್ಮಿ. ನನ್ನ ತಂಗಿನೂ ಸ್ವಲ್ಪ ಕೋಲ್ಡಿಂದ ದೂರ ಇರ್ತಾಳೆ. ಸೊ ಅದು ಸೆಕೆಗಾಲ ಆದ ಕಾಲಕ್ಕೆ ಎಲ್ಲರೂ ತಿಂದರು, ಎಲ್ಲರೂ ಏನೂ ಇದು ಹೇಳಿಲ್ಲ, ಎಲ್ಲರೂ ಸುಮ್ಮನೆ ತಿಂದರು. ನನಗಂತೂ ತುಂಬಾ ಇಷ್ಟ. ನಾನು ಪ್ರತಿ ಸಲ ಹೊರಗಡೆ ಹೋದಾಗ ಫಾಲೂದಾನೇ ತಿಂತಿದ್ವಿ. ನಾನು ಆಗಲಿ ಅಕ್ಕನೇ ಆಗಲಿ, ನಾವಲ್ಲಿ ಇದ್ದು 1 ವಾರದ ಲೆಕ್ಕ ಏನೋ ಇದ್ವಿ ಕಾಣುತ್ತೆ. 1 ವಾರದ ಲೆಕ್ಕ ಕೂಡ ನಾವು ಹೊರಗಡೆ ಹೋದಾಗೆಲ್ಲ ಫಾಲೂದಾ ತಿನ್ಲಿಕ್ಕೆ ಇಷ್ಟಪಡ್ತಿದ್ವಿ. ಸೊ ಇದು ನಾವು ಫಾಲೂದಾ ತಿಂದಾದಮೇಲೆ ಮನೆ ಕಡೆ ಹೊರಟಿದ್ದು. ಕ್ರೇಜಿ ಡ್ರೈವರ್ ವಿ ಹ್ಯಾವ್ ಇನ್ ಅವರ್ ಲೈಫ್ ಅಂತಾರಲ್ಲ, ಹಾಗೆ. ಆ ಟೈಮಲ್ಲಿ ನಮ್ಮ ಜೊತೆ ಇದ್ದ ಕ್ರೇಜಿ ಡ್ರೈವರ್ ಅಂದರೆ ಇವನೇ. ಇಷ್ಟು ಕ್ರೇಜಿಯಾಗಿ ಡ್ರೈವ್ ಮಾಡ್ದ ಅಂದರೆ ಅವನು. ಬಾಕಿಯವರು ಸ್ವಲ್ಪ ಹೆದರ್ಕೊಂಡ್ರು, ನಾನು ಹೆದರ್ಕೊಳ್ಳಿಲ್ಲ, ನನಗೆ ಇಷ್ಟ ಹಾಗೆ ಡ್ರೈವ್ ಮಾಡೋದು. ಅದರಿಂದ ಏನೇ ಆಗೋಗಲಿ, ಆ ಟೈಮಿಂಗ್ ನಾವು ಹ್ಯಾಪಿಯಾಗಿರ್ತೀವಲ್ಲ, ಅದು ಇಂಪಾರ್ಟೆಂಟ್ ಅನ್ನಿಸ್ತದೆ ನನಗೆ. ನಂಗೆ ಗೊತ್ತುಂಟು ಡೇಂಜರಸ್ ಅಂತ ಹೇಳಿ, ಬಟ್ ಸ್ಟಿಲ್ ಪ್ರತಿ ಸಲ ಏನು ಹಾಗೆ ಮಾಡಲ್ಲ. ಆ ರೀತಿ ಸ್ಟಂಟ್ ಮಾಡೋರು ಅದ್ರ ಮೇಲೆ ಗ್ರಿಪ್ ಇಟ್ಕೊಂಡೇ ಮಾಡ್ತಾರೆ ಅಂತ ನಂಗೆ ಅನಿಸುತ್ತೆ. ಸೊ ಅಷ್ಟೇನು ಸ್ಟಂಟ್ ಮಾಡಲಿಲ್ಲ, ಯಾಕಂದರೆ ಕಾರಲ್ಲಿ ತುಂಬ ಜನ ಇದ್ವಿ ನಾವು. ಸೊ ಸ್ಟಿಲ್ ಅವನು ಚೆಂದ ಡ್ರೈವ್ ಮಾಡ್ದ, ನಂಗೆ ತುಂಬಾ ಇಷ್ಟ ಆಯ್ತು ಅದು ಡ್ರೈವು. ಸೊ ಅದನ್ನು ಕೂಡ ನಾನು ರೆಕಾರ್ಡ್ ಮಾಡಿದೆ. ಹಾಡು ಹಚ್ಚಿದ್ದ ಅವನು, ಹಾಡೆಲ್ಲ ರೆಕಾರ್ಡ್ ಮಾಡಿದರೆ ಮುಗ್ದೋಯ್ತು ಕಡೆಗೆ. ಇದರಲ್ಲಿ ಹಾಕ್ಲಿಕ್ಕಾಗೋದಿಲ್ಲ, ಕಾಪಿರೈಟ್ ಸ್ಟ್ರೈಕ್ ಬೀಳುತ್ತೆ. ಸೊ ನಾನು ಧರ್ಮಸ್ಥಳ ಹೋಗಿದ್ದರಿಂದ ನಾವು 4 ಜನ ಗರ್ಲ್ಸಿಗೋಸ್ಕರ ಬ್ರೇಸ್ಲೆಟ್ ತಂದಿದ್ದೆ.
ಎಲ್ಲ ಹಾಕ್ಕೊಂಡ್ವಿ. ಫೋಟೋಸ್ ಕ್ಲಿಕ್ ಮಾಡಿದ್ವಿ. ಕತ್ಲೆ ಆಗಿದ್ದರಿಂದ ಅಕ್ಕನ ಸ್ಮೈಲು, ನನ್ನ ಸ್ಮೈಲು ಎಲ್ಲ ನಮ್ಮಿಬ್ಬರು ಸ್ಮೈಲೇ ಚಂದ. ಶೈಲಕ್ಕ ನಿಂದು ಮತ್ತು ನನ್ನ ಸ್ಮೈಲೇ ಚಂದ ಆಗ್ತೈತೆ. ಬಾಕಿ ಯಾರು ಸ್ಮೈಲೇ ಮಾಡಲ್ಲ ಸರಿ ಮಾಡಿ. ನಿಮಗೂ ಹೌದು ಅನಿಸುತ್ತೆ ವಿಡಿಯೋ ನೋಡಿದ್ರೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಗೈಸ್. ಬಾಯ್.